ಎಲ್ಲರಿಗೂ ನಮಸ್ಕಾರ. ಶ್ರೀ ಗುರು ರಾಘವೇಂದ್ರ ಮೋಟಿವೇಶನಲ್ ಚಾನಲ್ಗೆ ಸ್ವಾಗತ ಹಾಗೂ ಸುಸ್ವಾಗತ. ಇವತ್ತಿನ ವಿಡಿಯೋ ಶುರು ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ಗುರುರಾಯರ ದೃಷ್ಟಿ ನಿಮ್ಮ ಮೇಲೆ ಬಿದ್ದಿದ್ದರೆ ಅವರು ಯಾವ ರೀತಿ ಸೂಚನೆಯನ್ನು ನೀಡ್ತಾರೆ ಅನ್ನೋದನ್ನು ತಿಳಿಸ್ತೀನಿ. ಹಾಗೆ ಗುರುರಾಯರು ನಿಮ್ಮ ಮನೆಯಲ್ಲಿ ಇದ್ದಾರೆ ಅಥವಾ ನೀವು ಮಾಡುವಂತಹ ಪೂಜೆಗಳನ್ನು ಸ್ವೀಕರಿಸಿದ್ದಾರೆ ಎಂದು ರಾಯರ ಯಾರ ರೀತಿ ನಿಮಗೆ ಸೂಚನೆ ಕೊಡ್ತಾರೆ ಅನ್ನೋದನ್ನು ಅದು ಅವರ ಭಕ್ತರಿಗೆ ರಾಯರು ಸೂಚನೆಯನ್ನು ನೀಡ್ತಾರೆ. ನಾನು ನಿನ್ನ ಜೊತೆ ಇದ್ದೀನಿ, ಗುರುರಾಯರು ನಿಮ್ಮ ಜೊತೆ ಇದ್ದಾರೆ ಅಂತಹ ಗುರುರಾಯರು ಕೆಲವೊಂದು ಸೂಚನೆಗಳನ್ನು ನೀಡ್ತಾರೆ. ನಿಮ್ಮೊಂದಿಗೆ ನಾನಿದ್ದೀನಿ, ನಿನ್ನ ಎಲ್ಲ ಕಷ್ಟಗಳು ಏನೇ ಒಂದು ಕೆಲಸ ಕಾರ್ಯಗಳನ್ನು ಎಲ್ಲ ರಾಯರಿಗೆ ಗೊತ್ತಿರುತ್ತೆ. ನಿನ್ನ ಕಷ್ಟಗಳಿಗೆ ಒಂದಲ್ಲ ಒಂದು ದಿನ ನಾನು ದಾರಿ ಮಾಡಿಕೊಡ್ತೀನಿ ಅಂತ ರಾಯರಿಗೆಲ್ಲ ತಿಳಿದಿರುತ್ತೆ. ಎಲ್ಲರನ್ನು ರಾಯರು ಗಮನಿಸುತ್ತಿರ್ತಾರೆ. ಹಾಗೆ ರಾಯರು ನಿಮ್ಮ ಜೊತೆ ಇದ್ದಾರೆ ಅಂತ ಕೆಲವು ಸೂಚನೆಗಳನ್ನು ರಾಯರು ನಮಗೆ ತಿಳಿಸ್ತಾ ಹೋಗ್ತಾರೆ. ಅದರಲ್ಲಿ ಮೊದಲನೇ ಸೂಚನೆ, ರಾಯರ ಫೋಟೋ ಅಥವಾ ವಿಗ್ರಹದಿಂದ ಹೂ ಪ್ರಸಾದ ಆಗೋದು. ಅದು ಬಲಭಾಗಕ್ಕೆ ಆಗಿರಬಹುದು ಅಥವಾ ಮಧ್ಯಭಾಗ ಅಥವಾ ಎಡಭಾಗ, ಯಾವ ಭಾಗದಿಂದ ರಾಯರು ಹೂ ಪ್ರಸಾದ ಅವರಿಗೆ ಕೊಟ್ಟರೆ ಅಂದರೆ ನೀವು ಯಾವುದೋ ಒಂದು ವಿಷಯದ ಬಗ್ಗೆ ಇಟ್ಕೊಂಡು ಕೇಳೋಕ್ಕಿಂತ ಅವರಾಗೆ ನೀಡಿದರು ಅಂದರೆ ನಿಮಗೆ ರಾಯರು ನಿಮ್ಮ ಜೊತೆ ಇದ್ದಾರೆ, ನಿಮ್ಮ ಎಲ್ಲ ಕಷ್ಟಗಳು ನೋಡ್ತಾ ಇದ್ದಾರೆ, ನಿಮ್ಮ ಪೂಜೆನ ಅದು ರಾಯರು ಸ್ವೀಕರಿಸಿದ್ದಾರೆ ಅಂತಹ ಒಂದು ಬಲವಾದ ನಂಬಿಕೆ. ಹೂ ಪ್ರಸಾದ ಒಂದು ಬಲವಾದ ನಂಬಿಕೆ ಆಗಿರಬೇಕು. ಹಾಗೆ ರಾಯರು ಮೇಲೆ ನಂಬಿಕೆ ಹಾಗೂ ಭಕ್ತಿ ಹಾಗೆ ಶ್ರದ್ಧೆ ಇವಿದ್ದಾಗ ಮಾತ್ರ ನಿಮಗೆ ರಾಯರ ಅನುಗ್ರಹ ಆಗುತ್ತೆ. ಎರಡನೇ ಸೂಚನೆ, ಹಾಗೆ ಇನ್ನೊಂದು ನೆಮ್ಮದಿ ಅನ್ನೋದು ನಿಮಗೆ ಯಾವುದೇ ಕೆಲಸ ಮಾಡಲಿ ಅದು ಸಂತೋಷದಿಂದ ಮಾಡ್ತೀರಿ. ಹಾಗೆ ಮೂರನೇ ಸೂಚನೆ, ತಾಳ್ಮೆ ಅನ್ನೋದು ನೀವು ಮೊದಲು ರಾಯರ ಪೂಜೆ ಮಾಡೋದಕ್ಕಿಂತ ಹಾಗೆ ರಾಯರ ಬಗ್ಗೆ ನಿಮಗೆ ಗೊತ್ತಾಗೋಕ್ಕಿಂತ ಮುಂಚೆ ನೀವು ಯಾವ ರೀತಿ ಇದ್ರಿ ಅನ್ನೋದನ್ನು ನೀವು ಒಂದು ಸರಿ ರೀಗ್ರೇಟ್ ಮಾಡ್ಕೊಳ್ಳಿ. ಅಂದರೆ ನೀವು ನೆನಪಿಸಿಕೊಳ್ಳಿ, ಈಗ ನಾನು ಹೇಗಿದ್ದೀನಿ ಅನ್ನೋದನ್ನು ನೀವು ನೆನಪಿಸಿಕೊಳ್ಳಿ. ತಾಳ್ಮೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಯಾವ ರೀತಿ ತಾಳ್ಮೆ ನನ್ನಲ್ಲಿ ಬಂದಿದೆ, ಯಾವ ರೀತಿ ಸ್ಪಂದಿಸ್ತೀನಿ ನಾನು ಒಬ್ಬ ವ್ಯಕ್ತಿ ಬಗ್ಗೆ ಅಥವಾ ಒಬ್ಬರು ಗುರು ಹಿರಿಯರ ಬಗ್ಗೆ ಅನ್ನೋದನ್ನು ನಿಮಗೆ ಗೊತ್ತಾಗುತ್ತೆ. ಆವಾಗ ರಾಯರ ಅನುಗ್ರಹ ನಿಮ್ಮ ಮೇಲೆ ಇದೆ ಅಂತಹ ಅರ್ಥ. ನೀವು ಮಾತಾಡುವಂಥ ಶೈಲಿ ಹಾಗೆ ನಿಮ್ಮ ಜ್ಞಾನ ಇದೆಯಲ್ಲ ಅದು ಒಂಥರ ಹೆಚ್ಚಿರುತ್ತೆ. ಯಾಕಂದರೆ ಇದೆಲ್ಲ ರಾಯರ ಮಹಿಮೆ. ರಾಯರು ನಿಮಗೆ ಅನುಗ್ರಹ ಮಾಡಿದ್ದಾರೆ, ರಾಯರ ಆಶೀರ್ವಾದ ನಿಮ್ಮ ಮೇಲೆ ಇದೆ ಅಂತಹ ಒಂದು ದೃಢ ನಂಬಿಕೆ ಹಾಗೂ ಸೂಚನೆಯಾಗಿದೆ. ಹಾಗೆ ನಾಲ್ಕನೆಯ ಸೂಚನೆ, ನಿಮಗೆ ಯಾವುದಾದರೂ ಒಂದು ವಿಷಯದ ಬಗ್ಗೆ ನೀವು ಗೊಂದಲದಲ್ಲಿದ್ದಾಗ ನಿಮಗೆ ಯಾರೋ ಒಂದು ಅಪರಿಚಿತರ ವ್ಯಕ್ತಿ ನಿಮಗೆ ಸಹಾಯ ಮಾಡೋದು, ಈ ರೀತಿ ನೀವು ಮಾಡಿ ಅನ್ನೋದನ್ನು ಒಂದು ದಾರಿ ತೋರಿಸ್ತಾರಲ್ಲ, ಇದು ರಾಯರು ನಿಮ್ಮ ಜೊತೆ ಇದ್ದಾರೆ ಅಂತಹ ಒಂದು ಸೂಚನೆಗಳನ್ನು ತಿಳಿಸೋದು. ನೀವು ಗೊಂದಲದಲ್ಲಿ ಇದ್ದಾಗ ರಾಯರು ನಿಮಗೆ ಸಹಾಯ ಮಾಡ್ತಾರೆ ಅನ್ನೋದು ಒಂದು ನಂಬಿಕೆ ಇರಬೇಕು ನಿಮಗೆ. ಇದು ಒಂದು ಸೂಚನೆ. ಹಾಗೆ ಐದನೇ ಸೂಚನೆ, ಇದು ನೀವು ಬೆಳಗಿನ ಜಾವ ಅಂದರೆ ಬ್ರಾಹ್ಮಿ ಮುಹೂರ್ತ ಅಂದರೆ 4ರಿಂದ 5 ಗಂಟೆಗೆ ಮಲಗಿದಾಗ ನಿಮಗೆ ಎಚ್ಚರವಾಗುವುದು. ಇದು ಗುರುರಾಯರು ನಿಮ್ಮ ಜೊತೆ ಇದ್ದಾರೆ ಅಂತಹ ಆದರೂ ಅವರು ಸೂಚನೆಗಳನ್ನು ನೀಡುತ್ತಾರೆ. ಯಾಕಂದರೆ ಈ ಸಮಯದಲ್ಲಿ ಎಚ್ಚರಾಗುವುದು ಗುರುಗಳು ದೇವರಿಗೆ ಪೂಜೆ ಮಾಡುವಂತಹ ಸಮಯ ಆಗಿದೆ. ಈ ಸಮಯದಲ್ಲಿ ನಮಗೆ ಎಚ್ಚರ ಆದರೆ ಇದು ರಾಯರ ಅನುಗ್ರಹ, ರಾಯರ ಆಶೀರ್ವಾದ ನಮ್ಮ ಮೇಲೆ ಇದೆ ಅಂತಹ ನಂಬಿಕೆ ಇಡಬೇಕು ನೀವು. ಯಾಕಂದರೆ ಇದು ಒಂದು ಸೂಚನೆ. ಹಾಗೆಯೇ ಆರನೇ ಸೂಚನೆ, ರಾಯರ ವಿಗ್ರಹ ಅಥವಾ ರಾಯರ ಬೃಂದಾವನ ಅಥವಾ ಕಾಮಧೇನು, ಹಾಗೆ ಆನೆ ಹಾಗೂ ಬಿಳಿ ಕುದುರೆ, ಹಾಗೆ ಕಾವಿ ತೊಟ್ಟ, ಕಾವಿ ಬಟ್ಟೆಯನ್ನುಟ್ಟ ಒಬ್ಬರು ವೃದ್ಧರ ವೇಷದಲ್ಲಿ ನಿಮ್ಮ ಕನಸಿನಲ್ಲಿ ಕಂಡರೆ ಇದು ಸಹ ರಾಯರ ಅನುಗ್ರಹ ಇದೆ ನಿಮ್ಮ ಮೇಲೆ ಅಂತಹ ಒಂದು ಸೂಚನೆ ಆಗಿದೆ. ಕನಸಲ್ಲಿ ನಿಮಗೆ ಕಂಡರೆ ಅಥವಾ ಸ್ವಪ್ನದಲ್ಲಿ ನಿಮಗೆ ಕಂಡರೆ ಇದು ರಾಯರ ಅನುಗ್ರಹ.
ನಿಮ್ಮ ಮೇಲೆ ಅನುಗ್ರಹ ಇದೆ ಅಂತಹ ಅರ್ಥ. ಈ 6 ಸೂಚನೆಗಳಲ್ಲಿ ಯಾರಿಗಾದರೂ ಒಂದು ಸೂಚನೆಗಳು ರಾಯರು ನೀಡಿದರೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ನಿಮಗೆ ರಾಯರಿಂದ ಆದಂತಹ ಒಂದು ಅನುಭವದ ನಿಮಗೆ ಆದಂತಹ ಅನುಭವನ, ನಿಮಗೆ ಆದಂಥ ಒಂದು ರಾಯರ ಮಹಿಮೆ ಹಾಗೂ ಪವಾಡವನ್ನು ನೀವು ಶೇರ್ ಮಾಡ್ಕೋಬಹುದು ಅನ್ನೋದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡ್ಕೋಬಹುದು. ನಾನು ನಿಮಗೆ ನಿಮ್ಮ ಜೀವನದಲ್ಲಿ ಆಗಿರೋದನ್ನು, ಪವಾಡವನ್ನು ನಾನು ನಿಮ್ಮ ಕಮೆಂಟ್ ಸೆಕ್ಷನಲ್ಲಿ ಓದಿ ಹಾಗೆ ಪಿನ್ ಮಾಡ್ತೀನಿ. ಹಾಗಾಗಿ ಯಾರಿಗಾದರೂ ರಾಯರ ಭಕ್ತರಿಗೆ ರಾಯರಿಂದ ಆದಂತಹ ಒಂದು ಪವಾಡವನ್ನು ತಿಳಿಸಬಹುದು. ಹಾಗೆ ಇವತ್ತಿನ ವಿಡಿಯೋದಲ್ಲಿ ರಾಯರ ನಮ್ಮೊಂದಿಗೆ ಇದ್ದಾರೆ ಹಾಗೂ ರಾಯರು ನಮ್ಮ ಮನೆಯಲ್ಲಿ ಇದ್ದಾರೆ. ಅಂತಹ ರಾಯರು ಕೆಲವೊಂದು ಸೂಚನೆಗಳನ್ನು ನೀಡ್ತಾರೆ. ಆ ಸೂಚನೆಗಳನ್ನೆಲ್ಲ ನಿಮಗೆ ತಿಳಿಸಿದ್ದೀನಿ. ಹಾಗೆಯೇ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ಕೂಡಲೇ ನನ್ನ ಶ್ರೀ ಗುರು ರಾಘವೇಂದ್ರ ಮೋಟಿವೇಶನಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಹೊಸ ವಿಡಿಯೋದೊಂದಿಗೆ ಖಂಡಿತ ಮತ್ತೆ ಬರ್ತೀನಿ. ಧನ್ಯವಾದಗಳು.